ಮೈಸೂರಿನ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಅಪರಾಧಿ ಅನ್ನುವಂಥದ್ದು ಮತ್ತೊಂದು ಸಾರಿ ಸಾಬೀತಾಗಿದೆ. ಯಾವ ಕೇಸನ್ನ ಗವರ್ನರು ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು, ಅದನ್ನ ಕರ್ನಾಟಕದ ಹೈಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ. ಸಿದ್ದರಾಮಯ್ಯನವರ ಮೊದಲ ತಪ್ಪು ದಲಿತರ ಪರಿಶಿಷ್ಟ ಜಾತಿಯವರ ಜಮೀನನ್ನ ತಗೊಂಡಿರುವಂಥದ್ದು. ಎರಡನೇ ತಪ್ಪು ಅವರ ಮನೆಯವರು ಸೇರಿ ಮಾಡಿರುವಂಥದ್ದು. ಮೂಡದಲ್ಲಿ 2017 ಡಿಸಿಷನ್, ಯಾವ ರೈತ ಜಮೀನು ಕೊಡ್ತಾರೆ 50-50% ಹಂಚಿಕೆ ಆಗಬೇಕು ಡೆವಲಪ್ ಮಾಡಿದ ಭೂಮಿ ಅನ್ನುವಂಥದ್ದು. ಅದು ಪ್ರಾಸ್ಪೆಕ್ಟಿವ್ ಇತ್ತು, ಮುಂದೆ ಜಮೀನು ಕೊಡುವವರಿಗಿತ್ತು. ಆದರೆ ಅದನ್ನ ಸಿದ್ದರಾಮಯ್ಯನವರ ಹೆಂಡತಿ ಸೈಟ್ ಪಡೆಯೋದಕ್ಕಾಗಿ ರಿಟ್ರೋಸ್ಪೆಕ್ಟಿವ್ ಮಾಡಿಕೊಂಡ್ರು. ಇದು ಎರಡನೇ ತಪ್ಪು. ಮೂರನೇದು, ಸಿದ್ದರಾಮಯ್ಯನವರು 1991 ನಂತರ ಎಲ್ಲ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಜಾಗದಲ್ಲಿದ್ದರು, ಕುರ್ಚಿಯಲ್ಲಿದ್ದರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿದ್ದರು. ಮೂಡದಲ್ಲಿ ಏನು ನಡೆಯುತ್ತೆ ಅವರಿಗೆ ಗೊತ್ತಿತ್ತು. ಆದರೂ ಕೂಡ ಅವರ ಹೆಂಡತಿ ಅನಧಿಕೃತವಾಗಿ 14 ಸೈಟ್ಗಳನ್ನು ಅವರು ತಗೊಳ್ಳೋದಕ್ಕೆ ಬಿಟ್ಕೊಂಡ್ರು. ಅವರು ಜಮೀನು ಕೊಟ್ಟಿರೋದು ಹಳ್ಳಿಯಲ್ಲಿ, ಆದರೆ ಸೈಟ್ ತಗೊಂಡಿರೋದು ಮೈಸೂರಿನ ಅತ್ಯಂತ ಪ್ರಭಾವಿ ಏರಿಯಾದಲ್ಲಿ ಮತ್ತು ಹೆಚ್ಚು ಬೆಲೆ ಬಾಳುವಂಥ ಜಾಗದಲ್ಲಿ. ಇದು ಸಿದ್ದರಾಮಯ್ಯನವರು ಮಾಡಿದ ತಪ್ಪು. ನಾಲ್ಕನೇದವರು, ಯಾವ ಕೇಸು ಗವರ್ನರ್ ಮುಂದೆ ಬಂತು, ಗವರ್ನರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ಯಾವ್ಯಾವ ಮಾತನ್ನು ಹೇಳಿದ್ರಿ ನೀವು? ಗವರ್ನರ್ ಬಗ್ಗೆ ಎಷ್ಟು ಹೀನಾಯವಾಗಿ ನೀವು ಮಾತಾಡಿದ್ರಿ. ನಿಮ್ಮ ಒಬ್ರು ಕಾಂಗ್ರೆಸ್ಸಿನ ನೇತಾರ ಮತ್ತು MLC ಹೇಳ್ತಾರೆ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರನ್ನ ಹೇಗೆ ಓಡಿಸಿದ್ರು ಅದೇ ರೀತಿ ನಾವು ಗಲಭೆ ಮಾಡಿ ಗವರ್ನರ್ ಓಡಿಸ್ತೀವಿ. ಇವತ್ತಿನ ತನಕ ಅವರ ಮೇಲೆ FIR ದಾಖಲಾಗಿಲ್ಲ. ಅಂದ್ರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಿ, ಕಾಂಗ್ರೆಸ್ ನಾಯಕರನ್ನ ಚೂ ಬಿಟ್ಟಿದ್ದೀರಿ ಮಾತಾಡೋದಕ್ಕೆ. ಸಿದ್ದರಾಮಯ್ಯನವರ ಹಿಸ್ಟ್ರಿ ಏನು? ಸಿದ್ದರಾಮಯ್ಯನವರ ಚರಿತ್ರೆನೇ 2013 ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಲೋಕಾಯುಕ್ತವನ್ನ ಬಂದ್ ಮಾಡಿರುವಂಥದ್ದು. ಇವತ್ತು ಹೈಕೋರ್ಟಿನ ಕೇಸ್, ಇವತ್ತು ಪ್ರಾಸಿಕ್ಯೂಷನ್ ಅನ್ನು ನಾವು ಫೇಸ್ ಮಾಡಬೇಕು ಅಂತ ಅಂದ ಮೇಲೆ, ಕೇಸನ್ನ ಹೋರಾಟ ಮಾಡ್ಬೇಕಂದ್ಮೇಲೆ ಯಾರಿದರ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅದೇ ಲೋಕಾಯುಕ್ತ ಮಾಡಬೇಕಾಗ್ಬೋದು. ಅಂದ್ರೆ ಒಂದು ಬಾರಿ ನೀವು ಲೋಕಾಯುಕ್ತವನ್ನೇ ಮುಚ್ಚಿದವರು, ಇವತ್ತು ನಿಮ್ಮಿಂದ ನ್ಯಾಯವನ್ನ ನಿರೀಕ್ಷೆ ಮಾಡೋಕ್ಕೆ ರಾಜ್ಯದ ಜನ ಸಾಧ್ಯ ಇಲ್ಲ, ದೇಶದ ಜನ ಸಾಧ್ಯ ಇಲ್ಲ. ಮತ್ತೆ ನೀವು ಲೋಕಾಯುಕ್ತವನ್ನ ವೀಕ್ ಮಾಡೋರಿದ್ದೀರಿ, ನಿಮ್ಮನ್ನ ನೀವು ರಕ್ಷಣೆ ಮಾಡೋದಕ್ಕಾಗಿ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಯಾವ ಭ್ರಷ್ಟಾಚಾರದ ಪಿತಾಮಹ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ, 2013 ನಿಮ್ಮ ಕೇಸನ್ನು ಮುಚ್ಚಿ ಹಾಕೊಳ್ಳೋದಕ್ಕಾಗಿ 25ಕ್ಕಿಂತ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ನಿಮ್ದಿತ್ತು, ಅದಕ್ಕಾಗಿ ನೀವು ಮುಚ್ಚಿ ಹಾಕಿದ್ರಿ. ಇವತ್ತು ಕೂಡ ನೀವು ಅದನ್ನೇ ಮಾಡೋರಿದ್ದೀರಿ. ಅದಕ್ಕಾಗಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪ್ರಾಸಿಕ್ಯೂಷನ್ ಎದುರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈಗೇನು ಈಗ ಪ್ರಾಸಿಕ್ಯೂಷನ್ಗೆ ಏನು ಕೊಟ್ಟಿಲ್ಲ, ಏನು ತಪ್ಪಾಗಿದೆ ಅದ್ರ ತನಿಖೆ ಆಗ್ಲಿ ಅಂತ ಹೇಳಿದೆ. ಈ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡ್ಬೇಕಾ? ಬೇರೆ ಬೇರೆ ರಾಜ್ಯಗಳಲ್ಲೂ ಇಂತ ಅನೇಕ ತಪ್ಪು ಆರೋಪಗಳು ಮಾಡಿದ್ದಾರೆ, ಮತ್ತೆ ಕೋರ್ಟ್ ಅಲ್ಲಿ ಸಾಬೀತಾಗಿಲ್ಲ, ಯಾಕೆ ರಾಜೀನಾಮೆ ಯಾಕೆ ಕೊಡ್ಬೇಕು ಅನ್ನುವಂಥದ್ದು ಇದರಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಒಂದು, ದಲಿತರ ಜಮೀನನ್ನು ಅವರು ಪಡೆದಿರೋದು ತಪ್ಪು, ಅವ್ರು ತಗೊಂಡಿರೋದು ತಪ್ಪು. ಎರಡನೇದು, ಮೂಡಾದಲ್ಲಿ ರಿಟ್ರೋಸ್ಪೆಕ್ಟಿವ್ ಆಗಿ ಅದನ್ನ ಅವಲಂಬನೆ ಮಾಡಿರೋದು ತಪ್ಪು. ಮೂರನೇದು, 2013 ಸಿದ್ದರಾಮಯ್ಯನು ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನೇ ಬಂದ್ ಮಾಡಿರುವಂತ ಹಿಸ್ಟ್ರಿ ಅವರಿಗಿದೆ, ಚರಿತ್ರೆ ಅವರಿಗಿದೆ, ಇತಿಹಾಸ ಇದೆ. ಅವರಿದ್ರೆ ಈ ತನಿಖೆ, ಯಾವ ತನಿಖೆಯನ್ನು ಮಾಡಬೇಕು ಅಂತ ಇವತ್ತು ಹೈಕೋರ್ಟ್ ಹೇಳಿದೆ ಮತ್ತು 194 ಪುಟಗಳ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿದೆ. ಅವರಿಂದ ನಾವು ಜಸ್ಟಿಸ್ ಅನ್ನ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಅವರ ಜಾಗದಲ್ಲಿ ಅವರೇ ನಿಂತ್ಕೊಂಡು ಅವರ ತನಿಖೆಯನ್ನು ಹೇಗೆ ಮಾಡಬಲ್ಲರು?
ಹೇಗೆ ಸಾಧ್ಯ ಇದನ್ನು ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರೆ ಹೇಗೆ ಸಾಧ್ಯ? ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಫೈಲನ್ನು ಮುಚ್ಚಿ ಹಾಕ್ತಾರೆ. ಈಗಾಗಲೇ ನಮಗೆ ವರದಿ ಇದೆ, ಮೈಸೂರು ಮೂಡದ ಎಲ್ಲ ಫೈಲ್ಗಳು ಕೂಡ ಬೆಂಗಳೂರು ಬಂದಿದ್ದಾವೆ. ಅದನ್ನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಗರಾಭಿವೃದ್ಧಿ ಸಚಿವರು ಸ್ವತಃ ಹಿಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಈ ಕಾರಣಕ್ಕಾಗಿ ಇವತ್ತು ಇದು ನ್ಯಾಯಯುತವಾಗಿ ನೀವಿದ್ರೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ನೀವು ರಾಜೀನಾಮೆ ಕೊಡಿ, ತನಿಖೆ ಆಗಲಿ, ಸತ್ಯ ಹೊರ ಬರಲಿ. ಯಾವ ತರಹದ ತನಿಖೆಗೆ ಆಗ್ರಹ ಮಾಡ್ತೀವಿ? ಯಾಕಂದ್ರೆ ಈಗ ನಾವು ಬೇಡ ಅಂತ ಹೇಳಲ್ಲ, ಅದೇ ಸಿದ್ದರಾಮಯ್ಯ ಇಲ್ಲದೆ ಲೋಕಾಯುಕ್ತದ ತನಿಖೆ ನಡಿಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ, ಯಾವ್ದಾದ್ರೂ ದಬಾವ್ ಹಾಕ್ತಾರೆ, ಸಾರಿ, ಅದಕ್ಕಾಗಿ ಒತ್ತಡ ಹಾಕ್ತಾರೆ. ಈಗ ಮೇಡಮ್, ಕಾಂಗ್ರೆಸ್ನವ್ರದ್ದು ಕೂಡ ಆರೋಪ ಇರುವಂತದ್ದು, ಯಾಕಂತಂದ್ರೆ ಬಿಜೆಪಿಯ ಅಣತಿಯಂತೆ, ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪದೇ ಪದೇ ಹೇಳ್ತಿದ್ದಾರೆ. ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ, ನಾನು ಪ್ರಶ್ನೆ ಮಾಡುವಂಥದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು. ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ, ತಲೆ ಹಾಕಿಲ್ಲ ಗೊತ್ತಿಲ್ಲ. ಇವತ್ತಿನ ಆರ್ಡರ್ ಕೊಟ್ಟಿರುವಂಥದ್ದು ಗವರ್ನರ್ ಅಲ್ಲ, ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ಕೆ ಹೊರಟಿದ್ದಾರೆ, ಗೊತ್ತಿಲ್ಲ. ಕಣ್ಣು ಮುಂದೆ ಅನಿಸುತ್ತೆ, ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಹೆಂಗ್ ಕೊಟ್ರು, ಅವ್ರ ಹೆಂಡತಿಗೆ ಹೆಂಗ್ ಕೊಟ್ರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೋ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನ ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಿಮಗೆ ಯಾರಿಗೂ ಕೊಡ್ಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.